ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ನಾನು ಊರಿಗೆ ಬಂದಾಗ ಒಂದಿನ ನಮ್ಮ ಹೈಸ್ಕೂಲ್ ವೀಡಿಯೋ ಮಾಡೋಣ ಅಂತ ಹೈಸ್ಕೂಲ್ಗೆ ಹೋಗ್ತಾಯಿದ್ದೆ. ನಮ್ಮೂರಿಂದ 9 ಗಂಟೆ ಬಸ್ ಇತ್ತು. 9 ಗಂಟೆ ಬಸ್ಸಿಗೆ ಹಳ್ಳೂರಿಗೆ ಇಳ್ಕೊಂಡೆ. ನನ್ನ ಚಿಕ್ಕ ಮಗನ ಮಾತ್ರ ಕರ್ಕೊಂಬಂದಿದ್ದೀನಿ, ದೊಡ್ಡ ಮಗನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ನಮ್ಮೂರಿಂದ ಹಳ್ಳೂರಿಗೆ 2 ಕಿಲೋಮೀಟ್ರ್ ಅಷ್ಟೇ. ಬಸ್ ಸ್ಟಾಪಿಗೆ ಇಳಿದು ಹೈಸ್ಕೂಲ್ಗೆ ಹೋಗ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಗೆ ಕಾಲ್ ಮಾಡಿದೆ. ಮನೆಗೆ ಬಾ, ನಾನು ಜೊತೆಗೆ ಬರ್ತೀನಿ ಅಂದ್ಲು. ನಮ್ಮ ಫ್ರೆಂಡ್ ಮನೆ ಇಲ್ಲೇ ಇದ್ದ ಫ್ಲ್ಯಾಟಲ್ಲೇ ಇರೋದು. ಅವಳನ್ನು ನೋಡಿ ತುಂಬ ದಿನ ಆಯಿತು, 15 ವರ್ಷ ಆಯಿತು ಮೀಟ್ ಆಗಿಲ್ಲ. ಇವಾಗ ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವಾಗ ಅವಳು ಸಿಕ್ಕಿದ್ಲು. ಹಾಗಾಗಿ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರ ಮನೆಗೆ ಹೋದ್ವಿ. ಸ್ವಲ್ಪ ಹೊತ್ತು ಕೂತು ಅವಳು ರೆಡಿಯಾಗಿ ಬಂದಳು. ಮೊದಲೇ ಹೇಳಿದರೆ ರೆಡಿಯಾಗಿರ್ತಿದ್ಲು. ನಾನು ಹೇಳಿರಲಿಲ್ಲ, ಹಂಗೆ ಅರ್ಜೆಂಟಿಗೆ ಬಂದೆ. ಅಂದರೆ ಹಬ್ಬದ ಟೈಮಲ್ಲಿ ಬ್ಯುಸಿ ಇರ್ತಾರೇನೋ ಅಂದ್ಕೊಂಡು. ಇವಾಗ ನಮ್ಮ ಶಾಲೆ ಗೇಟ್ಗೆ ಎಂಟ್ರಿ ಆಗ್ತಾಯಿದ್ವಿ. ಇದು ನಾವು ಓದುವಾಗ ಇನ್ನೂ ಗೇಟ್ ಮಾಡಿಸಿರಲಿಲ್ಲ. ನಾವು ಡೈರೆಕ್ಟ್ ನಮ್ಮ ಬೈರ್ಮಠಿಯಿಂದ ಅಡ್ಡದಾರಿಲೇ ಬರ್ತಿದ್ವಿ. ಈ ಗೇಟ್ ಇನ್ನೂ ಆಗಿರಲಿಲ್ಲ, ಆಮೇಲೆ ರೆಡಿ ಮಾಡಿರೋದು. ನಾನು ಹಳ್ಳೂರು ಬಸವೇಶ್ವರ ಹೈಸ್ಕೂಲಲ್ಲಿ ಓದಿದ್ದು ಬರೀ 2 ವರ್ಷ, 9th ಮತ್ತು 10th. 1 to 8th ನಮ್ಮ ಬೈರ್ಮಠಿ ಸ್ಕೂಲಲ್ಲಿ ಓದಿರೋದು. 8th ಮತ್ತು 9th ಮಾತ್ರ, 9th ಮತ್ತು 10th ಮಾತ್ರ ಇಲ್ಲಿ ಓದಿರೋದು ನಾನು. ನಮ್ಮ ಹೈಸ್ಕೂಲ್ ಬಗ್ಗೆ ತುಂಬ ನೆನಪುಗಳು ಇದೆ. ಈ 2 ವರ್ಷದಂದರೆ 20 ವರ್ಷ ಆದರೂ ಮರೀದೇ ಇರೋವಂಥ ನೆನಪುಗಳು ಈ ಹೈಸ್ಕೂಲಲ್ಲಿ ಇದೆ. ಸೊ ತುಂಬ ಜನ ಯಾರೆಲ್ಲ ಈ ಸ್ಕೂಲಲ್ಲಿ ಓದಿದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ. ಯಾವ ಬ್ಯಾಚು ಅಂತಲೂ ಕಮೆಂಟ್ ಮಾಡಿ. ನಂದು 2010 ಬ್ಯಾಚು, 2009 and 10 ನಂದು ಪಾಸ್ಟ್ ಔಟು. ಟೋಟಲಾಗಿ ನಮ್ಮ ಬ್ಯಾಚ್ಮೆಂಟು 120 ಮೆಂಬರ್ಸ್ ಇದ್ದರು. ಆ್ಯಂಡ್ ಬಾಯ್ಸ್ ಬೋರ್ಡಿಂಗ್ ಸ್ಕೂಲ್ ಹಾಸ್ಟೆಲಲ್ಲಿ ತುಂಬ ಜನ ಇದ್ದರು. ನನಗೆ ಆಲ್ಮೋಸ್ಟ್ ಯಾರೂ ಕಾಂಟ್ಯಾಕ್ಟ್ ಇಲ್ಲ. ಸೊ ಈ ವಿಡಿಯೋಯಿಂದ ಅದರ ಕಾಂಟ್ಯಾಕ್ಟ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ ಆ್ಯಂಡ್ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ. ಸೊ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಫುಲ್ ನಮ್ಮ ಕಂಪ್ಲೀಟ್ ಹೈಸ್ಕೂಲ್ ವಿಡಿಯೋ ಬಗ್ಗೆ ಶೂಟ್ ಮಾಡ್ತಾಯಿದ್ದೀನಿ ಇದರಲ್ಲಿ. ನಾನು ಅವಾಗ ತೋರಿಸಿದ್ನಲ್ಲ, ಆ ಬಿಲ್ಡಿಂಗು ಫುಲ್ ಎ ಮತ್ತು ಬಿ ಸೆಕ್ಷನ್ನು ಕಂಬೈನ್ ಮಾಡಿದಾಗ ಅಲ್ಲಿ ನಮಗೆ 10th ಕ್ಲಾಸ್ ಹೇಳ್ತಾಯಿದ್ರು. ಈಗ ಅದೆಲ್ಲ ಕೊಲೆಪ್ಸ್ ಆಗಿದೆ. ಅಲ್ಲಿ ಅಡುಗೆ ಮನೆ ಕೂಡ ಇತ್ತು, ಈಗ ಆಲ್ಮೋಸ್ಟ್ ಬಿದ್ದೋಗಿದೆ. ಅದನ್ನು ಯೂಸ್ ಮಾಡಲ್ಲ ಅನಿಸುತ್ತೆ. ನಾನು ತುಂಬ ದಿನ ಆಯಿತು ಬಂದಿರಲಿಲ್ಲ, 2 years ಆಯಿತು ಈ ಜಾತ್ರೆಗೂ ಬಂದಿರಲಿಲ್ಲ. ಇದು ಈಗ ಅಡುಗೆ ರೂಮ್, ಕಿಚನ್ ರೂಮ್ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ. ಬನ್ನಿ ಕಂಪ್ಲೀಟಾಗಿ ನಮ್ಮ ಸ್ಕೂಲ್ ಕ್ಯಾಂಪಸ್ ಹೇಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ಇವತ್ತಿಂದಲ್ಲ, ಹೈಸ್ಕೂಲು ತುಂಬ ದಿನದ ಹಳೆಯ ಹೈಸ್ಕೂಲು. ಅಂದರೆ ನಮ್ಮ ತಂದೆಯವರು ಓದಿರೋದು ಇದೇ ಹೈಸ್ಕೂಲು. ಆಗಿನ ಕಾಲದಲ್ಲಿಂದ ಬೋರ್ಡಿಂಗ್ ಸ್ಕೂಲ್ ಮಾತ್ರ ಇತ್ತಂತೆ ಆವಾಗ. ಇವಾಗ ಜನರಲ್ಲು ಲೇಡೀಸು ಮತ್ತು ಬಾಯ್ಸು ಬೋರ್ಡಿಂಗ್ ಸ್ಕೂಲ್ ಎಲ್ಲನೂ ಇದೆ. ಆ್ಯಂಡ್ ಇದು ಪೂರ್ತಿ ಗೌರ್ಮೆಂಟ್ ಹೈಸ್ಕೂಲಲ್ಲ, ಆ್ಯಂಡ್ ಪೂರ್ತಿ ಪ್ರೈವೇಟ್ ಅಲ್ಲ, ಅನ್ಎಡೆಡ್ ಸ್ಕೂಲ್ ಇದು. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಥರ ಬಿಸಿ ಊಟನೂ ಇರುತ್ತೆ. ಆ್ಯಂಡ್ 8 ಮಕ್ಕಳಿಗೆ ಸೈಕಲ್ ಕೂಡ ಇರುತ್ತೆ. ಮೋಸ್ಟ್ಲಿ ಇವಾಗ ಬರುತ್ತೋ ಇಲ್ವೋ ನನಗೆ ಅಷ್ಟು ಐಡಿಯಾ ಇಲ್ಲ. ನಾವಿದ್ದಾಗ ನಮಗೆ ಫ್ರೀ ಸೈಕಲ್ ಬಂದಿತ್ತು. ಇದು ಇವಾಗಿನ ಹೊಸ ಕಿಚನ್ನು, ಅಡುಗೆ ಮನೆ. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ ರಜಾ ಇತ್ತು, ಎಲ್ಲನೂ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ದಿನ ಫ್ರೀ ಮಾಡಿಕೊಂಡು ನನ್ನ ಮಗನ ಸ್ಕೂಲ್ ರಜಾ ಹಾಕಿದರೂ ಪರವಾಗಿಲ್ಲ, ಒಂದಿನ ಸ್ಕೂಲು ಓಪನ್ ಇದ್ದಾಗ ಬಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲನೂ ರಜಾ ಇತ್ತು. ಇದು ಬೋರ್ಡಿಂಗ್ ಸ್ಕೂಲು. ನಾವು ಅವಾಗ ಅಲ್ಲಿ ಊಟ ಮಾಡಿ ಇಲ್ಲಿ ಕೈ ತೊಳೆಯೋಕ್ಕೆ ಬರ್ತಿದ್ವಿ. ಆವಾಗ ಮಾತ್ರ ನಮ್ಮನ್ನು ಒಳಗಡೆ ಎಂಟ್ರಿ ಮಾಡ್ತಿದ್ರು, ಯಾಕಂದರೆ ಇದು ಬಾಯ್ಸ್ ಹಾಸ್ಟೆಲ್ ಮಾತ್ರ. ಸೊ ಆಲ್ಮೋಸ್ಟ್ ಕ್ಲೋಸ್ ಇತ್ತು. ಜಸ್ಟ್ ಕಿಟಕಿಯಿಂದ ಒಂದು ವೀಡಿಯೋ ಮಾಡಿದೆ. ನಮ್ಮ ಅಣ್ಣನೂ ಇದೇ ಬಾಯ್ಸ್ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದು ಓದಿದ್ದು. ನಮ್ಮ ಅಪ್ಪರು ಇದೇ ಸ್ಕೂಲಲ್ಲಿ ಇದ್ದು ಓದಿದ್ದಂತೆ, ಇದೇ ಬೋರ್ಡಿಂಗ್ ಸ್ಕೂಲಲ್ಲಿ. ಇದು ಕಂಪ್ಲೀಟಾಗಿ ಬೋರ್ಡಿಂಗ್ ಸ್ಕೂಲು. ಅವರಿಗೆ ಆಟಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮೈದಾನ ಅಂತೂ ಚೆನ್ನಾಗಿದೆ. ಆಲ್ಮೋಸ್ಟ್ ಆ ಕಡೆ ಎಲ್ಲ ಇವತ್ತು ನಾಳೆ ಜಾತ್ರೆಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಆ ಕಡೆ ಎಲ್ಲ ಹೋಗಿ ವೀಡಿಯೋ ಮಾಡಲಿಲ್ಲ, ಜಸ್ಟ್ ಹೈಸ್ಕೂಲ್ ಮಾತ್ರ ಮಾಡಿದೆ. ಇದು ಮೇನ್ ಎಂಟ್ರೆನ್ಸು ನಮ್ಮ ಹೈಸ್ಕೂಲು. ಇದು ಧ್ವಜಸ್ತಂಭ. ಇದರ ಎದುರುಗಡೆನೇ ನಾವು ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ವಿ. ಇಲ್ಲಿಂದ ಹಾಗೆ ಎಂಟ್ರಿ ಹೋದರೆ ಇದು ಮೈನ್ ಡೋರು. ಆಫೀಸ್ ರೂಮ್ ಅಂದರೆ ಹೆಡ್ ಮಾಸ್ಟರ್ ರೂಮು. ಆ್ಯಂಡ್ ಈ ಕಡೆ ಸೈನ್ಸು ಲ್ಯಾಬ್ ರೂಮ್ ಇರುತ್ತೆ ಈ ಸೈಡು. ಆ್ಯಂಡ್ ಟೀಚರ್ಸ್ದು ರೂಮ್ ಇದೆ. ಬಟ್ ಇವಾಗ ಏನೇ ಚೇಂಜಸ್ ಆಗಿದೋ ನನಗೆ ಅಷ್ಟು ಐಡಿಯಾ ಇಲ್ಲ ಒಳಗಡೆ. ಬಟ್ ನಾವಿದ್ದಾಗ ಆ ಥರ ಇತ್ತು. ಮೇಲೆ 4 ಕ್ಲಾಸ್ ರೂಮ್ ಇದೆ. 8th ಮತ್ತು 9th ಇತ್ತು. ಆ ಕಡೆ ಕೊಲೆಪ್ಸ್ ಆಗಿತ್ತಲ್ಲ, ಅಲ್ಲಿ 10th ಹೇಳ್ತಾಯಿದ್ರು. ಇವಾಗ ಎಲ್ಲಿದೆ, ಏನು ಅರೇಂಜ್ ಮಾಡಿದಾರೋ ಗೊತ್ತಿಲ್ಲ. ಇವೆಲ್ಲ ಟೀಚರ್ಸ್ ಸ್ಟಾಫ್ ರೂಮ್ಸು. ನೆಕ್ಸ್ಟು ಇನ್ನೊಂದು ಸತಿ ಸ್ಕೂಲ್ ಓಪನ್ ಇದ್ದಾಗ ಬಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಗೈಸ್, ನಾವು 2010 ಬ್ಯಾಚು ಗುರುವಂದನಾ ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ನಾನು ಮೇಯ್ನಾಗಿ ಇಂಟೆನ್ಷನ್ ಹೈಸ್ಕೂಲ್ ವೀಡಿಯೋ ಮಾಡ್ತಾ ಇರೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಇನ್ಬಾಕ್ಸಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸಾವಿತ್ರಿ ಅಳ್ವಂಡಿ ಅಂತ ಒಂದು ಇನ್ಸ್ಟಾಗ್ರಾಮ್ ಇದೆ. ಆ್ಯಂಡ್ ಇನ್ನೊಂದು ಸಾವಿತ್ರಿ ತಿಶು ಶಿಶು ಅಂತ ಇದೆ.
ಸೊ ಯಾವುದ್ರಲ್ಲಾದರೂ ನಿಮಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನಾನು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಆಲ್ಮೋಸ್ಟ್ ಎಷ್ಟೋ ಜನನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಕಲೆಕ್ಟ್ ಮಾಡಿದವನ್ನೆಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಇಲ್ಲ. ಸೊ ಇದು ವಿಡಿಯೋ ನೋಡಿದ ಮೇಲೆ ನಮಗೆ ನಿಮ್ಮ ವಾಟ್ಸಪ್ ನಂಬರ್ನಾದರೂ ಮೆಸೇಜ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನಾವು 10th ಮುಗಿಸಿ 2010, ಈಗ 25 ಅಂದರೆ 15 ವರ್ಷ ಆಯಿತು. ಸೊ 15 ವರ್ಷ ಆದಮೇಲೆ ಗುರುವಂದನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ನನಗೆ ಕಮೆಂಟ್ ಮಾಡಿ. ಹೋಪ್ ಎಲ್ಲರಿಗೂ ಇಷ್ಟ ಇರುತ್ತೆ ಅನಿಸುತ್ತೆ. ಯಾಕಂದರೆ ಒಂದು ಮೆಮರಿನ ರೀಕ್ರಿಯೇಟ್ ಮಾಡೋದು ಅಂದರೆ ತುಂಬಾ ಇಷ್ಟ. 15 ವರ್ಷಗಳು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಸಿಗ್ತೀವಿ ಅಂದರೆ ತುಂಬಾ ಖುಷಿ ಪಡೋ ವಿಷಯ. ಸೊ ಇದರಲ್ಲಿ ಎಲ್ಲರೂ ಮೀಟಾಗಿ ಎಲ್ಲರೂ ಭಾಗಿಯಾಗಿ ಮಾಡಿದರೆ ಮಾತ್ರ ಸಾಧ್ಯ. ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಇದು ಹಾಗೆ ಮೇಲ್ ಕ್ಲಾಸ್ ರೂಮ್ಗೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಕ್ಲಾಸ್ ರೂಮ್ಸ್ ಎಲ್ಲ ಕ್ಲೋಸ್ ಇತ್ತು, ಗೇಟೆಲ್ಲ ಹಾಕಿದ್ರು. ಸೊ ಹಾಗಾಗಿ ಒಂದು ರೌಂಡ್ ವಿಡಿಯೋ ಮಾಡಿ ಸುಮ್ಮನೆ ಕೂತ್ಕೊಂಡೆ. ನಮ್ಮ ಫ್ರೆಂಡ್ ನಿರ್ಮಲನೂ ನಾನು ಒಂದೆರಡು ರೀಲ್ಸ್ ಮಾಡ್ಕೊಂಡ್ವಿ. ಅವಳು ತುಂಬ ಜನ ಫ್ರೆಂಡ್ಸ್ನ ಕರೆದ್ಲು. ಆಲ್ಮೋಸ್ಟ್ ಇವತ್ತು ಹಬ್ಬ, ಎಲ್ಲರೂ ಬ್ಯುಸಿ ಇದ್ದರು. ಆ್ಯಂಡ್ ಇನ್ನೊಂದು ನಮ್ಮ ಫ್ರೆಂಡ್ ಮದುವೆ ಇತ್ತಂತೆ ಬೇವೂರಲ್ಲಿ, ಬಾಯ್ಸ್ದು. ಸೊ ಎಲ್ಲರೂ ಅಲ್ಲಿ ಹೋಗಿದ್ರು, ಹಾಗಾಗಿ ಯಾರೂ ಬರಲಿಲ್ಲ. ನನಗಂತೂ ಆಲ್ಮೋಸ್ಟ್ ಯಾರೂ ಕಾಂಟ್ಯಾಕ್ಟ್ ಇರಲಿಲ್ಲ. ಇವಾಗ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 5 to 6 ಮಂತ್ ಆಯಿತು. ಸೊ ಆವಾಗಿಂದ ಸ್ವಲ್ಪ ಜನ ಕಾಂಟ್ಯಾಕ್ಟ್ ಸಿಗ್ತಾ ಇದ್ದಾರೆ. ನೋಡೋಣ ಈ ವಿಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟು ಜನ ಕಾಂಟ್ಯಾಕ್ಟ್ ಸಿಗ್ತಾರೆ ಅಂದ್ಕೊಂಡಿದ್ದೀವಿ. ಈ ಇಯರ್ ಎಂಡ್ ಅಂದರೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸ್ಕೂಲ್ ಕಂಪ್ಲೀಟ್ ಆಗುತ್ತೆ. ಈ ವರ್ಷ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಎಲ್ಲರೂ ಕಾಂಟ್ಯಾಕ್ಟ್ ಸಿಕ್ಸು ಎಲ್ಲ ಫ್ರೆಂಡ್ಸ್ ಎಲ್ಲ ಒಪ್ಕೊಂಡ್ರೆ ಇದೇ ವರ್ಷ ಮಾಡೋಣ, ಇಲ್ಲ ನೆಕ್ಸ್ಟ್ ಇಯರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಯಾವ ಫ್ರೆಂಡ್ಸು ಬರಲಿಲ್ಲ, ಒಂದಿಬ್ಬರು ಬಂದರು, ಮಾತಾಡ್ಕೊಂಡು ಹೋದರು. ಸೊ ನನಗೂ ಟೈಮ್ ಆಯಿತು, ಚಿಕ್ಕ ಮಗ ಬೇರೆ ಮಲಗಿಬಿಟ್ಟ. ಹೋಗ್ತಾ ಇದ್ದೀನಿ. ನಾಳೆ ಮತ್ತು ನಾಡಿದ್ದು ಜಾತ್ರೆ ಇದೆ, ಅಳ್ಳೂರು ಜಾತ್ರೆ. ಬರ್ತೀವಿ. ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ. ಅದಕ್ಕೆ ಒಂದಿನ ಮುಂಚೆ ಬಂದು ವೀಡಿಯೋ ಮಾಡ್ಕೊಂಡು ಹೋದೆ. ನಮ್ಮ ಲೈಫಲ್ಲೇ ಮರೀದೇ ಇರೋವಂಥ ಸ್ಕೂಲ್ ಅಂದರೆ ಇದು ನಮ್ಮ ಹೈಸ್ಕೂಲ್ ಫ್ರೆಂಡ್ಸು, ಹೈಸ್ಕೂಲ್ ಟೀಚರ್ಸು. ನಿಜವಾಗ್ಲೂ ಮೆಮೊರೇಬಲ್ ಆಗಿತ್ತು. 2 ವರ್ಷದ ನೆನಪು, ಇನ್ನೂ 20 ವರ್ಷ ಆದರೂ ಹಾಗೇ ಇದೆ. ನಾವು ಡಿಪ್ಲೊಮಾ 3 ವರ್ಷ, ಇಂಜಿನಿಯರಿಂಗ್ 3 ವರ್ಷ ಓದಿದ್ರು. ನಿಜ ಹೇಳಬೇಕು ಅಂದರೆ ಅಲ್ಲಿ ಟೀಚರ್ಸ್ ನೇಮ್ ಕೂಡ ನಂಗೆ ನೆನಪಿಲ್ಲ. ಅಂದರೆ ಇಲ್ಲಿ ಓದಿರೋವಂಥ ಟೀಚರ್ಸ್, ಅವ್ರು ಹೇಳಿರುವಂಥ ಮಾತು, ಅವ್ರು ಇಟ್ಟಿರುವಂಥ ಅಡ್ರೆಸರು, ಪ್ರತಿಯೊಂದು ನೆನಪಿದೆ. ಅದಕ್ಕೆ ಹೇಳೋದು 10th ಅನ್ನೋದು ತುಂಬಾ ಮೆಮೊರೇಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಗುರುವಂದನ ಮಾಡೋಣ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನನ್ನೆಲ್ಲರೂ. ಮನೆಗೆ ಹೋಗಿ ನನ್ನ ದೊಡ್ಡ ಮಗ ಯಾಕೆ ಬಿಟ್ಟೋಗಿದ್ದೆ ಅಂತ ಹೇಳ್ತಾ ಇದ್ದ. ಸೊ ಅವನು ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.